ಸರ್ ನಮಸ್ತೆ. ನಮಸ್ಕಾರ ಸರ್, ನಾಳೆ ಒಂದು ಶ್ರೀರಾಮನವಮಿ ವಿಶೇಷವಾಗಿ ಒಂದು ವಿಜೃಂಭಣೆಯಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಅದರ ಬಗ್ಗೆ ಏನಾದರೂ ವಿಶೇಷವಾಗಿ? ಮೊದಲನೇದಾಗಿ ಕರ್ನಾಟಕ ರಾಜ್ಯ ಜನತೆಗೆ ಹೊಸ ವರ್ಷದ ಶುಭಾಶಯ ಮತ್ತು ಶ್ರೀರಾಮನವಮಿಯ ನಮ್ಮದು ಒಂದು ಈ ವರ್ಷದ ಪ್ರಥಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ತಮ್ಮೆಲ್ಲರ ಹೆಸರುಗಳು ನಮ್ಮ ಮನದಲ್ಲಿದೆ. ತಮಗೆಲ್ಲರಿಗೂ ಇದರ ಮುಖಾಂತರನೇ ಒಂದು ಕರೆಯುವಂಥ ಒಂದು ವ್ಯವಸ್ಥೆ. ದಯಮಾಡಿ ಬೇಜಾರು ಮಾಡ್ಕೊಳ್ದಲೆ, ಫೋನ್ ಮಾಡಿಲ್ಲ ಅದಿಲ್ಲ ಅಂದ್ಕೊಳ್ದಲೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ನಾಳೆ ಬರಬೇಕಾಗಿ ಎಲ್ಲರಿಗೂ ಮೊದಲನೇದಾಗಿ ಒಂದು ವಂದನೆಗಳನ್ನ ತಿಳಿಸ್ತಾ, ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಇಡೀ ರಾಜ್ಯದಲ್ಲಿ 18 ವರ್ಷದಿಂದ ಸತತ ಒಂದು ಪ್ರಯತ್ನ ಪಟ್ಕೊಂಡು ಆಮೆ ನಡಿಗೆಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಇದು ಒಂದು ಚಿಕ್ಕ ಮಗು ಇತ್ತು, ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸೋಕ್ಕೆ ತುಂಬ ಶ್ರಮ ವಹಿಸಿ ಇಡೀ ಜಿಲ್ಲಾ ಮಟ್ಟ, ತಾಲೂಕು, ಹೋಬಳಿ, ಗ್ರಾಮಾಂತರ ಮಟ್ಟದಲ್ಲಿ ರಾಜ್ಯ ಪ್ರವಾಸಗಳು ಮಾಡಿ ಎಲ್ಲ ನಮ್ಮ ಕೈಲಾದಷ್ಟು ಗ್ರಾಮಾಂತರ ದೇವಸ್ಥಾನಗಳು, ಹೋಬಳಿ ಮಟ್ಟದ, ಜಿಲ್ಲಾ ಮಟ್ಟದ ದೇವಸ್ಥಾನಗಳನ್ನೆಲ್ಲ ಒಂದು ಅಭಿವೃದ್ಧಿ ಪಡಿಸೋಂಥ ಕೆಲಸನ ನಾವು ಸತತವಾಗಿ ಪ್ರಯತ್ನ ಪಟ್ಕೊಂಡು ಕೋಟ ಶ್ರೀನಿವಾಸ ಸಾಹೇಬರು ಧಾರ್ಮಿಕ ಸಚಿವರಾಗಿದ್ದಾಗ ತುಂಬ ಅನುಕೂಲತೆಗಳನ್ನೆಲ್ಲ ಮಾಡಿಕೊಟ್ರು. ಮತ್ತು ಶಶಿಕಲಾ ಜೊಲ್ಲೆ ಅವರು ತುಂಬ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಸಾಹೇಬರು ಅವರು ನಮ್ಮ ಜೊತೆಗೆ ಕೈ ಜೋಡಿಸಿ ಮುಜರಾಯಿಗೆ ಒಳಪಡದೆ ಇರುವಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡೋಂಥ ಕೆಲಸನ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ಶ್ರೀರಾಮನವಮಿಯ ಒಂದು ಕಾರ್ಯಕ್ರಮನ ಇಲ್ಲೇ ಮಾಗಡಿ ಮೇನ್ ರೋಡು ಕೈಗಾರಿಕಾ ನಗರ ಅನ್ಸೂಯ ಆಶ್ರಮದಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಪೂರ್ಣ ಬೆಂಬಲವಾಗಿ, ಆದರೆ ಬೆಂಬಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಯಾವುದೇ ನಮಗೆ ಪಕ್ಷ ಭೇದ ಭಾವ ಇಲ್ಲ. ಮತ್ತು ನಾವು ಎಲ್ಲೂ ಒಂದು ಡೊನೇಟ್ ಕಲೆಕ್ಟ್ ಮಾಡಿ ನಾವು ಕೆಲಸ ಮಾಡ್ತಾ ಇಲ್ಲ. ಇದು ನಮ್ಮ ಸ್ವಂತ ಧಾರ್ಮಿಕ ವಿಭಾಗದ ವತಿಯಿಂದ ಒಂದು ಕೆಲಸ ಚಿಕ್ಕದಾಗಿ ಚೊಕ್ಕದಾಗಿ ಕೆಲಸ ಮಾಡ್ಕೊಂಡ್ಬರ್ತೇವೆ ನಮ್ಮ ಶಕ್ತಿ ಅನುಸಾರ. ಇದನ್ನ ಎಲ್ಲ ಇವರು ನಮಗೆ ಕೈ ಜೋಡಿಸಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಮ್ಮ ಪ್ರಿಯಕೃಷ್ಣ ಸಾಹೇಬ್ರು ಇರ್ಬೋದು, ಕೃಷ್ಣಪ್ಪ ಸಾಹೇಬರು, ಇವರೆಲ್ಲರೂ ನಮಗೆ ಬೆನ್ತೊಟ್ಟಿ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮನ ಲಾಸ್ಟ್ ಟೈಮು ಕಾರ್ಯಕ್ರಮ ಮಾಡಿದಾಗ ಯಶಸ್ವಿ ಮಾಡಿಕೊಟ್ರು, ನಿಂತ್ಕೊಂಡು ಮಾಡಿಕೊಟ್ರು. ಈ ವರ್ಷವೂ ಅದಕ್ಕೆ ಒಂದು ನಮ್ಮ ಬೆನ್ನಿಂದ ನಿಂತ್ಕೊಂಡು ಒಂದು ಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಪ್ರತಿ ಒಂದು ಇಲ್ಲಿ ನಮಗೆ JDS, BJP, ಕಾಂಗ್ರೆಸ್ ಅನ್ನೋದಲ್ಲ, ಇದು ಧಾರ್ಮಿಕ ವಿಚಾರ ಆಗಿರೋದ್ರಿಂದ ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಒಂದು ಮನವಿ. ಸರ್, ಮತ್ತೆ ಈ ಜಾಗಕ್ಕೆ ಇವತ್ತು ಎಲ್ಲ ಒಂದು ಸಹಕಾರ ಮಾಡಿಕೊಡ್ತಾ ಇರೋಂಥವ್ರಿಗೆ ಏನು ಹೇಳ್ತೀರಾ? ಈಗ ನಾವು ವಿಶೇಷವಾಗಿ ದತ್ತೂರಾವ್ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದ ಸಲ್ಲಿಸಬೇಕು. ದತ್ತೂರಾವ್ ಕುಟುಂಬ, ನಮ್ಮ ಜಿತೇಂದ್ರ ಅವರು, ರಂಗಣ್ಣ ಅವರು, ಶ್ರೀರಾಮ್ ಅವರು, ಇವರು 3 ಜನನು ನಮಗೆ ಪೂರ್ಣ ಸಹಕಾರ ಕೊಟ್ಟು ಮತ್ತೆ ಇಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಜಾಗ ಕೊಟ್ಟು ಅವರು ನಮ್ಮ ಜೊತೆಗೆ ನಿಂತ್ಕೊಂಡು ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ಮುಗಿಯೋ ಗಂಟೆ ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚಾಗಿ ನಮಗೆ ಒಡನಾಟ ಜಿತೇಂದ್ರ ಅವರು. ನಾವು ಯಾವುದೇ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಇಲ್ಲ ನೀವು ಮಾಡಿ, ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಇಲ್ಲಿ ಆಶ್ರಮದ ಒಂದು ಜಾಗದ ವ್ಯವಸ್ಥೆಗೆ ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ನಾಳೆ ಎಷ್ಟು ಜನ ಸೇರ್ಬೋದು ಸರ್ ಅಂದಾಜು? ನಮ್ಮ ಒಂದು ಎಲ್ಲರಿಗೂ ಒಂದು ಮಾಹಿತಿ ಕೊಟ್ಟಿದ್ದೀವಿ, ಈಗೂ ಒಂದು ಲೈವ್ ಮುಖಾಂತರ ಮಾಹಿತಿ ಕೊಟ್ಟಿದ್ದೀವಿ. ಇದಕ್ಕೆ ಹೆಚ್ಚಾಗಿ ನಮ್ಮ ಒಂದು ನಾಡಿನ ಜನತೆಗೆ ತಿಳಿಸೋ ಅಂತ ವಿಶೇಷವಾಗಿ ಸರವೇಗ ದಿನಪತ್ರಿಕೆ ಮತ್ತು ಮಾಧ್ಯಮ ಪ್ರಕಾಶ್ ಅವರು ಮತ್ತು ಮೇಡಮ್ ಅವರು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಮತ್ತೆ ನಮ್ಮ ಧಾರ್ಮಿಕಗೆ ಏನು ಒಡನಾಟವಾಗಿ ಕೆಲಸ ಮಾಡಬೇಕು ಇಷ್ಟೂ ಪೂರ್ಣ ಸಹಕಾರ ಆಗಿ ನಮ್ಮ ಬೆನ್ನಿಂದ ನಿಂತು ಎಲೆಮರೆಕಾಯಿಯಂತೆ ನಮಗೆ ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ನಾಳೆ ಒಂದು 300ರಿಂದ 500 ಜನ ಸೇರೋ ಚಾನ್ಸಸ್ ಇದೆ. ಇಲ್ಲಿ ನಮ್ಮ ಒಂದು ಶಕ್ತಿ ಅನುಸಾರ ಚಿಕ್ಕದಾಗಿ ಚೊಕ್ಕವಾಗಿ, ಇಲ್ಲಿ ಯಾವುದೇ ರಾಜಕೀಯ ಪ್ರೇರಣೆ ಇಲ್ಲ, ಒಂದು ಧಾರ್ಮಿಕ ವಿಚಾರ ಅಷ್ಟೇ. ಇಲ್ಲಿ ದೇವಸ್ಥಾನಗಳ ಒಂದು ಕಾನ್ಸೆಪ್ಟಲ್ಲಿ ನಾಳೆ ಒಂದು 500 ಜನಕ್ಕೆ ನಮ್ಮ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ. ಅದ್ರ ಮೇಲೆ ಏನು ಸೇರ್ತಾರೋ ಭಗವಂತನ ಇಚ್ಛೆ. ಮತ್ತೆ ಪೂರ್ಣ ಸಹಕಾರದಲ್ಲಿ ಕಾರ್ಯಕ್ರಮ ಹಮ್ಮಿಕೋತಾ ಇದ್ದೀನಿ. ಮತ್ತೆ ಎಲ್ಲರೂ ಪ್ರತಿಯೊಬ್ಬರೂ ಯಾವುದೇ ಮನಸ್ತಾಪ ಇಲ್ಲದೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿ ಬಂದು ಪೂರ್ಣ ಸಹಕಾರ ಕೊಟ್ಟು ಯಶಸ್ವಿಗೊಳಿಸಬೇಕು ಅಂತ ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬ ಹೃದಯದ ಧನ್ಯವಾದ. ಸರ್, ತಮ್ಮ ಪರಿಚಯ ಮತ್ತೊಮ್ಮೆ ಮಾಡ್ಕೊಂಬಿಡಿ ಸರ್. ನನ್ನ ಹೆಸರು ಶ್ರೀವಾರ್ಯ ಅಂತ. ವಿಶೇಷವಾಗಿ ಇದು ಎಲೆಮರೆಕಾಯಿ ಹೆಂಗಿತ್ತು, 18 ವರ್ಷದಿಂದ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಅಂತ ನಾವು ಒಂದು ಸಂಸ್ಥೆ ಮಾಡಿದ್ವಿ. ಅದಕ್ಕೆ ಆ್ಯಡ್ ಆಗಿ ಹೆಮ್ಮೆಯ ಕೆಚ್ಚೆದೆಯ ಕನ್ನಡಿಗರ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಮಾಡಿದ್ವಿ.
ಈಗ ಮೂಲತಃ ಕುಣಿಗಲ್ ಭಾಗದಲ್ಲಿ ಈಗ ಒಂದು 4 ವರ್ಷದಿಂದ ಒಂದು ಉಚಿತವಾದ ವೃದ್ಧಾಶ್ರಮ ಅದನ್ನು ಮಾಡಿದ್ವಿ. ಈಗ ಚಿಕ್ಕದಾಗಿ ನಡೀತಾ ಇದೆ, ಚಿಕ್ಕದಾಗಿದೆ. ಒಂದು 8 ರಿಂದ 10 ಜನ ಮೆಂಬರ್ಸ್ ಇದ್ದಾರೆ. ಈಗ ಇದನ್ನು ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಗ್ರಾಮಾಂತರ ಪ್ರದೇಶದಲ್ಲಿ ಅರ್ಚಕರ ಒಂದು ಜೀವನ ತುಂಬಾ ಕಷ್ಟಕರವಾಗಿದೆ. ವಿಶೇಷವಾಗಿ ಯಾಕೆಂದ್ರೆ ವಾರಕ್ಕೋ ಇಲ್ಲ ತಿಂಗಳಿಗೋ ಒಂದು ಪೂಜೆ ಆಗ್ತದೆ. ಇದರಿಂದನೇ ಅವ್ರಿಗೆ ಏನು ನಡೀತಾ ಇಲ್ಲ. ಅವರು ಹೊಲ ಗದ್ದೆಗಳಲ್ಲಿ ಕೆಲಸಗಳು ಮಾಡ್ಕೊಂಡು ಆ ಮಕ್ಕಳಿಗೆ ಎಜುಕೇಶನ್ ಕೊಡೋದು ತುಂಬಾ ಕಷ್ಟ ಇದೆ. ಈಗ ಬೆಂಗಳೂರು ಭಾಗದಲ್ಲಾದ್ರೆ ಜನಸಂಖ್ಯೆ ಜಾಸ್ತಿ ಇದೆ, ಆಡಂಬರ ಜೀವನ ಅವ್ರಿಗೆ ಹೆಂಗೋ ನಡೆದೋಗ್ಬಿಡ್ತದೆ. ಆದರೆ ಮೂಲತಃ ಮೂಲೆ ಗುಂಪಾಗಿರೋಂಥ ಪುರಾತನ ಇತಿಹಾಸ ಇರುವಂಥ ದೇವಸ್ಥಾನಗಳನ್ನ ಉಚಿತವಾದ ಲೈವ್ಗಳನ್ನ ಮಾಡಿ ನಾಡಿನ ಜನತೆಗೆ ತಿಳಿಸೋಂಥದ್ದನ್ನ ಕಾರ್ಯಕ್ರಮನು ನಮ್ಮ ಧಾರ್ಮಿಕ ವಿಭಾಗ ಮಾಡ್ಕೊಂಡ್ ಬರ್ತಾ ಇದೆ. ವಿಶೇಷವಾಗಿ ಅರ್ಚಕರ ವಯಸ್ಸಾದ ತಂದೆ ತಾಯಿಗಳಿಗೆ ಅಂತಾನೆ ನಾವು ಮಾಡಿದ್ದೀವಿ. ಪೂರ್ಣವಾದ ಉಚಿತವಾದ ಇದು ಅವರು ಅಲ್ಲಿ ಕರ್ಕೊಂಡು ಸೇರಿಸೋದು ಬಿಟ್ರೆ ಬೇರೆ ಇನ್ಯಾವುದೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಈಗ ಏಪ್ರಿಲ್ 18 ಮೇಲೆ ನಮಗೆ ರಾಮಲಿಂಗಾರೆಡ್ಡಿ ಸಾಹೇಬರು ಒಂದು ಡೇಟ್ ಕೊಟ್ಟಿದ್ದಾರೆ. ಆ ಮಕ್ಕಳ ಎಜುಕೇಶನ್ಗೋಸ್ಕರ ಅಂದ್ರೆ ಅರ್ಚಕರ ಮಕ್ಕಳಿಗೆ ಗ್ರಾಮಾಂತರ ಪ್ರದೇಶದಲ್ಲಿರೋಂಥ ಅರ್ಚಕರ ಮಕ್ಕಳು ಅವರು ಯಾಕಂದ್ರೆ ಓದಿಸಕ್ಕೆ ಆಗ್ತಾ ಇಲ್ಲ, ಇಲ್ಲಿ ನಮ್ಮ ಆಶ್ರಮದಲ್ಲಿ ಓದಿಸೋ ಅಂತ ಒಂದು ವ್ಯವಸ್ಥೆನ ನಾವು ನಿಮಗೆ ಅದನ್ನು ಮಾಡ್ಕೊಡ್ತೀವಿ ಬನ್ನಿ ಅಂತಾನು ಒಂದು ಡೇಟ್ಸ್ ಕೊಟ್ಟಿದ್ದಾರೆ. ಆ ಡೇಟಲ್ಲಿ ಭೇಟಿ ಮಾಡಿ ಅವರು ಏನು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಅದ್ರ ಮುಂದಿನ ನಡಿಗೆ ಅನ್ನೋದನ್ನ ಒಂದು ಕಾರ್ಯಕ್ರಮ ಹಮ್ಮಿಕೊತಾ ಇದ್ದೀವಿ. ಇದಕ್ಕೆ ನಮ್ಮ ಮಾಧ್ಯಮ ಮಿತ್ರರಾದ ಪ್ರಕಾಶ್ ಅವರು ಸರವೇಗ ದಿನಪತ್ರಿಕೆ ಪ್ಲಸ್ ಮಾಧ್ಯಮ ಇವರು ಪೂರ್ಣ ಸಹಕಾರ ನಮಗೆ ಕೊಡಬೇಕು. ಮತ್ತೆ ಇಡೀ ನಾಡಿನ ಜನತೆಗೆ ಪ್ರತಿಯೊಂದು ಜಿಲ್ಲಾ ಮಟ್ಟಕ್ಕೆ ತಾಲೂಕು ಹೋಬಳಿ ಮಟ್ಟಕ್ಕೂ ತಿಳಿಸುವಂತ ಕೆಲಸ ಮಾಡಬೇಕು ಅಂತ ಅವ್ರಿಗೂ ಒಂದು ಕಳಕಳಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್.